ಲ್ಯಾಬ್ ಇನ್ ಆಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಲ್ಯಾಬ್ ಇಲ್ದಿದ್ರೆ ಚಿಂತೆ ಇಲ್ಲ, ಪ್ರಾಕ್ಟಿಕಲ್ಸ್ಗೆ ಅಡ್ಡಿ ಇಲ್ಲ. ಕಂಪ್ಯೂಟರ್ನಲ್ಲೇ ರೆಡಿ ಆಯಿತು ಹೈಟೆಕ್ ಪ್ರಯೋಗ ಶಾಲೆ. ವಿಜ್ಞಾನ ವಿದ್ಯಾರ್ಥಿಗಳಿಗೆ ಹುಬ್ಬಳ್ಳಿಯಲ್ಲೊಂದು ಹೊಸ ಆಪ್, ವಿದೇಶಿಗರ ಮೆಚ್ಚುಗೆಗೂ ಪಾತ್ರವಾದ ನೂತನ ಸಾಫ್ಟ್ವೇರ್. ಇದೇ ಹೊತ್ತಿನ ವಿಶೇಷ ಲ್ಯಾಬ್ ಇನ್ ಆಪ್. ಇದು ಲಕ್ಷ ಲಕ್ಷ ಸಂಬಳ ತರುವ ಎಂಎನ್ಸಿ ನೌಕರಿಗೊಂದು ಗುಡ್ ಬೈ ಹೇಳಿ ತಾನೇ ಏನನ್ನಾದರೂ ಸಾಧಿಸಬೇಕು ಅನ್ನೋ ಛಲದಿಂದ ಮುನ್ನುಗ್ಗಿದವರ ಕತೆ. ಸತತ ಪರಿಶ್ರಮದ ಮೂಲಕ ಇವತ್ತು ವಿಶ್ವವೇ ಗುರುತಿಸುವಂತ ಸಾಧನೆ ಮಾಡಿದವರ ಕಥೆ. ಅಂದ್ಹಾಗೆ ಈ 4 ಯುವಕರು ಇವತ್ತು ವಿವಿಧ ಕಾಲೇಜುಗಳಲ್ಲಿ ಮನೆ ಮಾತಾಗಿದ್ದಾರೆ. ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳ ಮನಗೆದ್ದಿದ್ದಾರೆ. ಇದಕ್ಕೆ ಕಾರಣ ಈ ಯುವಕರು ಕಂಡುಹಿಡಿದ ಒಂದು ತಂತ್ರಜ್ಞಾನ. ಗಿರೀಶ್, ಬಿಇ ಕಂಪ್ಯೂಟರ್ ಸೈನ್ಸ್. ಪವನ್, ಬಿಇ ಕಂಪ್ಯೂಟರ್ ಸೈನ್ಸ್. ಪ್ರಮೋದ್, ಬಿಇ ಕಂಪ್ಯೂಟರ್ ಸೈನ್ಸ್. ವಿನಾಯಕ್, ಬಿಇ ಕಂಪ್ಯೂಟರ್ ಸೈನ್ಸ್. ಹುಬ್ಬಳ್ಳಿ ಧಾರವಾಡದ ಯುವಕರಿವರು. 4 ಹುಬ್ಬಳ್ಳಿಯ ಬಿವಿಬಿ ಎಂಜಿನಿಯರಿಂಗ್ ಕಾಲೇಜ್ 2012ನೇ ಬ್ಯಾಚ್ನ ವಿದ್ಯಾರ್ಥಿಗಳು. ಓದಿನಲ್ಲಿ ಸಾಕಷ್ಟು ಬುದ್ಧಿವಂತರಾಗಿದ್ದ ಈ 4 ಮುಂದೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಎಂಎನ್ಸಿ ಕಂಪನಿಯಲ್ಲಿ ಹುದ್ದೆ ಗಿಟ್ಟಿಸಿಕೊಂಡಿದ್ರು. ಅಲ್ಲಿಗೆ ಇವರ ಪೋಷಕರಿಗೆ ನಿರಾಳ ಎನಿಸೋ ಭಾವ. ಎಂಜಿನಿಯರಿಂಗ್ ಮುಗಿಯುತ್ತಿದ್ದಂತೆ ಎಂಎನ್ಸಿ ಕಂಪನಿಯಲ್ಲಿ ನೌಕರಿ. ಇದು ಅತ್ಯಂತ ಕಡಿಮೆ ಜನರಿಗೆ ಸಿಗೋ ಅವಕಾಶ. ಆದ್ರೆ ಈ 4 ಯುವಕರು ಮಾತ್ರ ಆ ನೌಕರಿಯನ್ನ ಕಣ್ಣೆತ್ತಿಯೂ ನೋಡಿಲ್ಲ. ಅಷ್ಟಕ್ಕೂ ಇದಕ್ಕೆ ಕಾರಣ ಜೀವನದಲ್ಲಿ ನಾವು ಏನಾದ್ರೂ ಖುದ್ದಾಗಿ ಸಾಧಿಸಬೇಕು ಅನ್ನೋ ಈ ಯುವಕರ ಗುರಿ. ಆದ್ರೆ ಆವತ್ತು ಈ 4 ಹುಡುಗರನ್ನ ಕಂಡು ಅದೆಷ್ಟೋ ಜನ ಬೇಕಾದ ಹಾಗೆ ಮಾತನಾಡಿದ್ರು. ಆದ್ರೆ ಈ ಯುವಕರು ಮಾತ್ರ ಅದ್ಯಾವುದಕ್ಕೂ ಸೊಪ್ಪು ಹಾಕಿಲ್ಲ. ಸಾಮಾನ್ಯ ಕುಟುಂಬದಿಂದ ಬಂದಿದ್ದ ಈ 4 ಆರ್ಥಿಕ ಮುಗ್ಗಟ್ಟಿನ ನಡುವೆಯೂ ಎಂಜಿನಿಯರಿಂಗ್ ಮುಗಿಸಿದ್ರು. ಫೈನಲ್ ಇಯರ್ನ ಪ್ರಾಜೆಕ್ಟ್ನಲ್ಲಿ ಇವರು ಶಾಲಾ ಕಾಲೇಜುಗಳ ಪ್ರಾಯೋಗಿಕ ಪಾಠಗಳ ತಂತ್ರಾಂಶವನ್ನ ಕಂಡುಹಿಡಿದ್ರು. ಈ ತಂತ್ರಾಂಶವನ್ನ ಯಾರು ಅಭಿವೃದ್ಧಿಪಡಿಸದೇ ಇರೋದನ್ನ ಮನಗಂಡ ಇವರು ಮುಂದೆ ಲ್ಯಾಬ್ ಇಲ್ಲದ ಶಾಲಾ ಕಾಲೇಜುಗಳಲ್ಲಿ ಪ್ರಾಯೋಗಿಕ ಪಾಠಗಳನ್ನ ಹೇಳಿಕೊಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ತಮ್ಮ ತಂತ್ರಾಂಶವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲು ಮುಂದಾದ್ರು. ಆಗ ರೂಪುಗೊಂಡಿದ್ದೆ ಲ್ಯಾಬ್ ಇನ್ ಆಪ್ ಅನ್ನೋ ಕಂಪನಿ. ದೇಶದ 75% ಪಿಯು ಕಾಲೇಜುಗಳ ವಿಜ್ಞಾನ ವಿಭಾಗದಲ್ಲಿ ಸರಿಯಾದ ಲ್ಯಾಬೊರೇಟರಿಗಳೇ ಇರಲ್ಲ. ಇದನ್ನೇ ಗಂಭೀರವಾಗಿ ಪರಿಗಣಿಸಿದ ಈ ಯುವಕರ ತಂಡ ಮುಂದೆ ಲ್ಯಾಬ್ ಇಲ್ಲದ ಕಾಲೇಜುಗಳಲ್ಲಿ ಈಸಿಯಾಗಿ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಲು ಮುಂದಾದ್ರು. ಆದ್ರೆ ಇವರ ಆರ್ಥಿಕ ಪರಿಸ್ಥಿತಿ ಈ ಕನಸನ್ನ ಅಷ್ಟು ಸುಲಭವಾಗಿ ಸಾಕಾರಗೊಳ್ಳಲು ಅಡ್ಡಿಯಾಗಿತ್ತು. ಮನೆಯವರ ವಿರೋಧ ವ್ಯಕ್ತವಾಗಿತ್ತು. ಆದ್ರೂ ಪಟ್ಟು ಬಿಡದ ಈ ಯುವಕರು ಸತತ 2 ವರ್ಷಗಳ ಕಾಲ ಪಿಯುಸಿ ವಿಜ್ಞಾನದ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ವಿಷಯಗಳ ಬಗ್ಗೆ ಅಭ್ಯಾಸ ಮಾಡಿ ಎಲ್ಲ ಪ್ರಾಯೋಗಿಕ ಪಾಠಗಳ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಿದ್ರು. ತುಂಬ ಕಾಲೇಜ್ ಮತ್ತು ಸ್ಕೂಲ್ಗಳಲ್ಲಿ ಲ್ಯಾಬೊರೇಟ್ರಿ ಸೈನ್ಸ್ ಕಲೀಲಿಕ್ಕೆ ಲ್ಯಾಬೊರೇಟ್ರಿ ಅಂತ ಒಂದು ಇರಬೇಕಾಗತ್ತೆ. ಬಟ್ ಆ್ಯಸ್ ಪರ್ ಒಂದು ಸರ್ವೆ ಪ್ರಕಾರ ಇಂಡಿಯಾದಲ್ಲಿ ಮೋರ್ ದೆನ್ 75% ಆಫ್ ದ ಸ್ಕೂಲ್ಸ್ ಆ್ಯಕ್ಚುಲಿ ಡೋಂಟ್ ಹ್ಯಾವ್ ಪ್ರಾಪರ್ ಲ್ಯಾಬೊರೇಟ್ರೀಸ್ ಫಾರ್ ಸ್ಟಡಿಂಗ್ ಸೈನ್ಸ್. ಸೊ ಇದರಿಂದ ಇದು ಲರ್ನಿಂಗ್ ಈಸ್ ಸ್ಕಿಲ್ಲಿಂಗ್. ಸೊ ನಾವು ಫೈನಲ್ ಇಯರ್ ಇರಬೇಕಾದ್ರೆ ನಾವು 3-4 ಜನ ಫ್ರೆಂಡ್ಸ್ ಎಲ್ಲ ಇದೇ ರೀತಿ ನಾವು ಈ ರೀತಿ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಿರ್ಬೇಕಾದ್ರೆ ನಮಗೊಂದು ಐಡಿಯಾ ಬಂತು. ಲೈಕ್ ಓಕೆ, ನಾವು ಯಾಕೆ ಇದನ್ನು ಒಂದು ಈಸಿ ವೇಯಲ್ಲಿ ಅಥವಾ ಇನೋವೇಟಿವ್ ವೇಯಲ್ಲಿ ರಿಪ್ರೆಸೆಂಟ್ ಮಾಡಬಾರ್ದು ಅಂತ ಹೇಳಿ. ವಿಜ್ಞಾನದ ವಿಷಯವನ್ನ ಈಸಿಯಾಗಿ ಕಲಿಯಲು ಪ್ರಾಕ್ಟಿಕಲ್ ಅತ್ಯಗತ್ಯ.
ಇದೇ ಕಾರಣಕ್ಕೆ ಯುವಕರ ತಂಡ ಪ್ರಾಕ್ಟಿಕಲ್ ಈಸಿ ಆಗ್ಲಿ, ಲ್ಯಾಬ್ ಇಲ್ಲದ ಶಾಲೆಗಳಿಗೆ ಇದು ವರದಾನವಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿತ್ತು. ಯುವಕರಿಗಿದ್ದ ಉದ್ದೇಶ ಒಂದೇ, ಲ್ಯಾಬ್ ಇಲ್ಲದ ಶಾಲೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಕಂಡಕ್ಟ್ ಮಾಡಬೇಕು. ಬರೀ ವಿಡಿಯೋ ಮಾತ್ರವಲ್ಲ, ಚಿತ್ರಗಳ ಪ್ಯಾರಾಮೀಟರ್ ಚೇಂಜ್ ಮಾಡಿ ಅದನ್ನ ಆಳವಾಗಿ ಅಧ್ಯಯನ ಮಾಡಬೇಕು. ಜೊತೆಗೆ ಥಿಯರಿಗೂ ಇದು ಉಪಯೋಗವಾಗಬೇಕು ಅನ್ನೋದು. ಸೈನ್ಸ್ ಕಲೀಲಿಕ್ಕೆ ಏನು ಇಂಪಾರ್ಟೆಂಟ್ ಇದೆ, ಲ್ಯಾಬ್ರೋಟ್ರಿ. ಆ ಲ್ಯಾಬ್ರೋಟ್ರಿನ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲ, ಓಕೆ, ಅದನ್ನು ಒಂದು ಸಾಫ್ಟ್ವೇರಲ್ಲಿ ಸಿಂಪಲ್ಲಾಗಿ ರಿಪ್ರೆಸೆಂಟ್ ಮಾಡೋ ರೀತಿ ಒಂದು ಸಾಫ್ಟ್ವೇರ್ ರೆಡಿ ಮಾಡೋಣ. ಅದರಲ್ಲಿ ಹೇಗಿರಬೇಕಪ್ಪ ಅಂತಂದರೆ ಎಕ್ಸ್ಪರಿಮೆಂಟ್ ಸ್ಟೂಡೆಂಟ್ ಕಂಡಕ್ಟ್ ಮಾಡೋಕ್ಕೆ ಬರಬೇಕು. ಕೇವಲ ಒಂದು ವಿಡಿಯೋ ಅಲ್ಲದೆ ಅದರಲ್ಲಿ ಸ್ಟೂಡೆಂಟೇ ಎಕ್ಸ್ಪರಿಮೆಂಟ್ ಕಂಡಕ್ಟ್ ಮಾಡಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಚೇಂಜ್ ಮಾಡಿಕೊಂಡು ಅದರಲ್ಲಿರ್ತ ಒಳ ಅರ್ಥಗಳನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿ ಥೆರಾಟಿಕಲ್ ಕಾನ್ಸೆಪ್ಟ್ಸ್ಗೆ ಬಹಳಷ್ಟು ರಿಲೇಷನ್ ಬೇಕಾಗುತ್ತೆ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ. ಆ ರೀತಿ ಥೆರಾಟಿಕಲ್ ಕಾನ್ಸೆಪ್ಟ್ಸ್ ರಿಲೇಷನ್ನು ಈ ಸಾಫ್ಟ್ವೇರ್ ಮೂಲಕ ಭಾಳ ಇಫೆಕ್ಟಿವ್ ಆಗಿ ತೋರಿಸ್ಬೋದು, ಹೊರತು ಈವನ್ ಲ್ಯಾಬಲ್ಲಿ ಕೂಡ ಅಷ್ಟು ಇಫೆಕ್ಟಿವ್ ಆಗಿ ತೋರ್ಸೋಕ್ಕಾಗೋದಿಲ್ಲ. ಇಂಥದ್ದೊಂದು ಕಲ್ಪನೆಯಿಂದ ಮೂಡಿ ಬಂದಿದ್ದು ಅದ್ಭುತ ಸಾಫ್ಟ್ವೇರ್. ಇವತ್ತು ಈ ತಂತ್ರಜ್ಞಾನವನ್ನ ವಿವಿಧ ಶಾಲಾ ಕಾಲೇಜುಗಳು ಅಳವಡಿಸಿಕೊಂಡಿವೆ. ಅಷ್ಟೇ ಅಲ್ಲ, ಇದನ್ನ ಅಭಿವೃದ್ಧಿಪಡಿಸಿದ ಯುವಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ. ಸಿಂಪಲ್ ಆಪ್, ಭರ್ಜರಿ ರಿಸಲ್ಟ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ಪ್ರಯೋಜನವಾಗುವ ತಂತ್ರಜ್ಞಾನವಿದೆ. 2-3 ವರ್ಷಗಳ ಕಾಲ ನಿರಂತರ ಪರಿಶ್ರಮ, ತೀರದ ಆರ್ಥಿಕ ಸಂಕಷ್ಟ, ಇದರ ನಡುವೆಯೂ ಈ ಟೀಮ್ ತಾವು ಅಂದುಕೊಂಡಿದ್ದನ್ನ ಸಾಧಿಸಿದೆ. ಅಂದು ಕೇವಲ 4 ಜನರಿದ್ದ ಟೀಮ್ ಸದಸ್ಯರ ಸಂಖ್ಯೆ 10ಕ್ಕೇರಿದೆ. ಅಷ್ಟೇ ಅಲ್ಲ, ಈ ತಂಡ ಅಭಿವೃದ್ಧಿ ಪಡಿಸಿದ ಸಾಫ್ಟ್ವೇರ್ ಬಳಸಿದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ತುಂಬಿದೆ. ಹುಬ್ಬಳ್ಳಿ ಧಾರವಾಡದ ಈ 4 ಯುವಕರ ತಂಡ ಆರಂಭದಲ್ಲಿ ಇನ್ನಿಲ್ಲದ ಪರಿಶ್ರಮ ಪಟ್ಟಿತ್ತು. ಆದರೆ ಪಟ್ಟ ಪರಿಶ್ರಮ ಒಂದಲ್ಲ ಒಂದು ದಿನ ಸಾಧನೆಯಾಗಿ ಪರಿಣಮಿಸುತ್ತೆ ಅನ್ನೋದು ಈ ಯುವಕರ ಪಾಲಿಗೆ ಸತ್ಯವಾಗಿದೆ. ಇವತ್ತು ಕೇವಲ ಹುಬ್ಬಳ್ಳಿ ಧಾರವಾಡ ಮಾತ್ರವಲ್ಲ, ದೇಶದ ವಿವಿಧ ಭಾಗದಿಂದ ಇವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಲ್ಯಾಬ್ ಇಲ್ಲದ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಈ ತಂತ್ರಾಂಶ ಬಳಸಿ ಈಸಿಯಾಗಿ ಪ್ರಾಕ್ಟಿಕಲ್ ಮಾಡಬಹುದು. ಇದು ಅತ್ಯಂತ ಈಸಿ. ಅಷ್ಟೇ ಅಲ್ಲ, ಇದನ್ನ ಬಳಸುವ ವಿದ್ಯಾರ್ಥಿಗಳಿಗೆ ಲ್ಯಾಬ್ನಲ್ಲಿ ಪ್ರಾಕ್ಟಿಕಲ್ ಮಾಡುವ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಜ್ಞಾನ ಸಿಗೋದ್ರಲ್ಲಿ ನೋ ಡೌಟ್. ಯಾಕಂದ್ರೆ ಇಲ್ಲಿ ಒಂದು ಪ್ರಯೋಗವನ್ನ ಎಲ್ಲಾ ಆಯಾಮಗಳಲ್ಲಿ ವಿವರಿಸಲಾಗಿದೆ. ಖುದ್ದು ವಿದ್ಯಾರ್ಥಿಗಳೇ ಕುಳಿತು ಇದನ್ನ ಆಪರೇಟ್ ಮಾಡುತ್ತಾ ವಿವಿಧ ಕೋನಗಳಲ್ಲಿ ಪರೀಕ್ಷಿಸಬಹುದಾಗಿದೆ. ಇನ್ನು ಈ ಸಾಫ್ಟ್ವೇರ್ ಬಳಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು ಕೂಡ ತುಂಬಾನೇ ಈಸಿ. ಬಯಾಲಜಿ, ಬಾಟ್ನಿ ಉಪನ್ಯಾಸಕರಂತೂ ಈ ತಂತ್ರಾಂಶ ಕಂಡು ಫುಲ್ ಖುಷ್ ಆಗಿದ್ರು. ಅಂದಹಾಗೆ ದೇಶದ ಬಹುತೇಕ ಕಾಲೇಜುಗಳಲ್ಲಿ ವಿಜ್ಞಾನ ವಿಭಾಗವಿದ್ರೂ ಸುಸಜ್ಜಿತ ಲ್ಯಾಬ್ ಇಲ್ಲ. ಇದು ಈ ಯುವಕರ ತಂಡಕ್ಕೆ ಆರಂಭದಲ್ಲೇ ಗೊತ್ತಿತ್ತು. ಹೀಗಾಗಿ ಸುತ್ತಮುತ್ತಲಿನ ಹಲವು ಕಾಲೇಜುಗಳಲ್ಲಿ ಅಡ್ಡಾಡಿದ್ದಾರೆ. ಹಿರಿಯ ಉಪನ್ಯಾಸಕರೊಂದಿಗೆ ಕುಳಿತು ಚರ್ಚೆ ಮಾಡಿದ್ದಾರೆ. ಆನಂತರವೇ ತಮ್ಮ ಐಡಿಯಾಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಇದರ ಫಲವಾಗಿಯೇ ಇವತ್ತು ವಿವಿಧ ಕಾಲೇಜುಗಳಲ್ಲಿ ಲ್ಯಾಬ್ ಇನ್ ಆಪ್ ಸಾಫ್ಟ್ವೇರ್ ಕಂಪ್ಯೂಟರ್ಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಸುಮಾರು ಕಾಲೇಜ್ಗಳಲ್ಲಿ, ಸ್ಕೂಲ್ಸ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟು ದಿನ ಏನು ಲ್ಯಾಬಲ್ಲಿ ಮಾಡ್ತಾಯಿದ್ರು ಎಕ್ಸ್ಪರಿಮೆಂಟ್ಸ್ನ, ಅದು ಕೇವಲ ಅವ್ರು ಮೆಕ್ಯಾನಿಕಲಾಗಿ ರೀಡಿಂಗ್ಸ್ ತೊಗೊಂಡು ಬುಕ್ನ ಬರ್ಕೊಂಡು ಹೋಗ್ಬಿಡ್ತಿದ್ರು. ಆದರೆ ಈ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಅವ್ರು ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಂದೇನೋ ಕುತೂಹಲ ಇರುತ್ತೆ. ಓಕೆ, ನಾ ಇದು ಈ ರೀತಿ ಚೇಂಜ್ ಮಾಡ್ಬೋದು ಅನ್ನೋವಂಥ ಒಂದು
ಎಬಿಲಿಟಿನ ಈ ಸಾಫ್ಟ್ವೇರ್ ಕೊಟ್ಟಿರೋದ್ರಿಂದ ಅವ್ರ ವಿಚಾರ ಶಕ್ತಿ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಸೊ ಇದೇ ನಮಗೆ ತುಂಬ ಖುಷಿ ಕೊಡುತ್ತೆ. ಏನಪ್ಪ ಅಂತಂದರೆ ಓಕೆ ಏನು ಕಲಿತಾ ಇದ್ದಾರೆ ಒಂದು ಪ್ರಾಪರಾಗಿ ಕಲಿತಾ ಇದ್ದಾರೆ ಅಂಥೇಳಿ. ಈ ತಂತ್ರಾಂಶವನ್ನ ಒಂದು ಬಾರಿ ಇನ್ಸ್ಟಾಲ್ ಮಾಡಿದ್ರೆ ಸಾಕು, PUC ವಿಜ್ಞಾನ ವಿಭಾಗದಲ್ಲಿನ ಎಲ್ಲಾ ಪ್ರಾಯೋಗಿಕ ಪಾಠಗಳ ಮಾಹಿತಿ ಸಿಕ್ಕಿಬಿಡುತ್ತೆ. ನಿಮಗೆ ಬೇಕಾದ ಪಾಠದ ಅಥವಾ ವಿಷಯದ ಐಕಾನ್ ಒತ್ತಿದ್ರೆ ಕ್ಷಣಾರ್ಧದಲ್ಲಿ 3D ಗ್ರಾಫಿಕ್ಸ್ ಅನಾವರಣಗೊಳ್ಳುತ್ತದೆ. ಕೇವಲ ಈ ತಂತ್ರಾಂಶದಿಂದಲೇ ಕಂಪ್ಯೂಟರ್ ಮೂಲಕವೇ ಪ್ರಾಯೋಗಿಕ ಪಾಠಗಳನ್ನ ಮಾಡಬಹುದು ಅಂದ್ರೆ ಅದು ಎಂಥ ತಂತ್ರಾಂಶ ಅನ್ನೋದನ್ನ ನೀವೇ ಊಹಿಸಿ. ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಕೂಡ ಈ ತಂತ್ರಾಂಶ ಅನುಕೂಲವಾಗುತ್ತೆ ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಸರ್ಕಾರಿ ಕಾಲೇಜುಗಳಿಗೆ ಈ ತಂತ್ರಾಂಶ ತುಂಬಾನೇ ಸಹಕಾರಿ ಅನ್ನೋದನ್ನ ಅರಿತುಕೊಂಡಿರುವ ಯುವಕರು ಅಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಇದನ್ನ ನೀಡಲು ತಯಾರಾಗಿದ್ದಾರೆ. ಈ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದ ಕೆಲವೇ ತಿಂಗಳಲ್ಲಿ ಇದು ರಾಜ್ಯದಾದ್ಯಂತ ಸುದ್ದಿ ಮಾಡಿದೆ. ರಾಜ್ಯದಾದ್ಯಂತ ನೂರಾರು ಕಾಲೇಜುಗಳಲ್ಲಿ ಈಗಾಗಲೇ ಈ ಸಾಫ್ಟ್ವೇರ್ ಅಳವಡಿಸಲಾಗಿದ್ದು ವಿದೇಶಗಳಿಂದಲೂ ಇದಕ್ಕೆ ಬೇಡಿಕೆ ಬರುತ್ತಿದೆ. ಭಾರತದಲ್ಲೇ ಈ ಟೈಪ್ ಸಾಫ್ಟ್ವೇರ್ ಫಸ್ಟು. ಆಮೇಲೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಕರ್ನಾಟಕದಲ್ಲಿ ಸುಮಾರು ಕಾಲೇಜಲ್ಲಿ ಹಾಕಿದ್ದೇವೆ ನಾವು. ಆಮೇಲೆ ಈಗ ಧಾರವಾಡದಲ್ಲೇ ನಿಮ್ಗೆ ಚಲೋ ಕಾಲೇಜಾದ ಹಂಚಿನ ಮನೆ, ಆಮೇಲೆ ತಿಮ್ಮನಗೌಡರು KCD ಅಂತ ಗೌರ್ಮೆಂಟ್ ಕಾಲೇಜಲ್ಲೂ ಇದೆ, JSS ಕಾಲೇಜಲ್ಲಿದೆ, ಸೊ ಚೇತನಾ ಕಾಲೇಜ್ ಹುಬ್ಳಿದಲ್ಲಿದೆ. ಸೊ ಸುಮಾರು ಕಾಲೇಜು ಬೆಂಗಳೂರದಲ್ಲಿ ಸೈಂಟ್ ಫ್ರಾನ್ಸಿಸ್ಕೋ ಕಾಲೇಜಲ್ಲಿದೆ, ಸಿಂಗಾಪುರ್ ಕಾಲೇಜಲ್ಲಿದೆ. ಸೊ ಈಗ ಇದಾಗಿ ನಾವೀಗ ಬೇರೆ ದೇಶದಿಂದನೂ ನಮಗೆ ಕಾಲ್ ಬರ್ತಾಯಿದೆ ಈ ನಮ್ಮ ಸಾಫ್ಟ್ವೇರ್ ಸಲುವಾಗಿ. ಈಗ ಸಿಂಗಾಪುರದಿಂದನೂ ಒಂದು ಕಾಲ್ ಬಂದಿದೆ, ಆಮೇಲೆ ಮಲೇಷ್ಯಾದಿಂದನೂ ಬಂದಿದೆ ನಮಗೆ. ಸೊ ಸುಮಾರು ಈಗ ನಮ್ಮದು ಸ್ಪ್ರೆಡ್ ಆಗ್ತಾಯಿದೆ, ಬೇರೆ ದೇಶಕ್ಕೂ ಹೋಗ್ತಾಯಿದೆ. ಇನ್ನು ಅಮೆರಿಕ ಮೂಲದ ಯುನೈಟೆಡ್ ಸೀಡ್ ಫಂಡ್ ಅನ್ನೋ ಸಂಸ್ಥೆ ಇದೀಗ ಈ ಯುವಕರನ್ನ ಪ್ರೋತ್ಸಾಹಿಸಲು $1 ಲಕ್ಷ ಅಂದರೆ ಸರಿಸುಮಾರು 65 ಲಕ್ಷ ರೂಪಾಯಿ ಧನ ಸಹಾಯವನ್ನ ನೀಡಿದೆ. ಮುಂದಿನ ದಿನಗಳಲ್ಲಿ ಇದೇ ತಂತ್ರಾಂಶವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುವ ಸಲುವಾಗಿ ಈ ಸಹಾಯಧನ ಸಿಕ್ಕಿದೆ. ಉತ್ತರ ಕರ್ನಾಟಕದ ಸಾಫ್ಟ್ವೇರ್ ಕಂಪನಿಯೊಂದಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದ ಸಹಾಯ ದೊರೆತಿರೋದು ಇದೇ ಮೊದಲು. ನಾರ್ತ್ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಬೇರೆ ದೇಶದಿಂದ ಇನ್ವೆಸ್ಟ್ಮೆಂಟ್ ಬಂದಿದೆ. ಸೊ ಇದ್ರ ಹೆಸರು ಯುನೈಟೆಡ್ ಸೀಡ್ ಫಂಡ್ ಅಂತ. ಸೊ ಅರೌಂಡ್ $100K ಹಾಕಿದೆ, $100,000. ಸೊ ಇದು ಅರೌಂಡ್ 65 lakh ದ ಇನ್ವೆಸ್ಟೆಡ್ ಇನ್ ಅವರ್ ಕಂಪ್ನಿ. ಸುಮಾರು ಬೆಂಗಳೂರದಲ್ಲೇ ತುಂಬ ಆಗುತ್ತೆ ಇನ್ವೆಸ್ಟ್ಮೆಂಟು, ಈ ಟೈಪ್ ಕಂಪ್ನಿಗಳು ಭಾಳ ಬರುತ್ತೆ. ಬಟ್ ನಾರ್ತ್ ಕರ್ನಾಟಕ, ಅದು ನಮ್ಮ ಹುಬ್ಳಿ ರೀಜನ್ದಲ್ಲಿ ಇದು ಫಸ್ಟ್ ಟೈಮ್ ಬಂದಿದ್ದು ಈ ಟೈಪ್ ಇನ್ವೆಸ್ಟ್ಮೆಂಟ್ ಬೇರೆ ದೇಶದಿಂದ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ. ಹುಬ್ಳಿದಲ್ಲೇ ಚಲೋ ಕಂಪ್ನಿ ಅಂತ ಈಗ ಇದಾಗಿದೆ, ಅವಾರ್ಡು ಸಿಕ್ಕಿದೆ ಕಂಪ್ನಿದಲ್ಲೇ. ಟಾಪ್ 1 ಅಂತ ಹೇಳಿ ಯುನೈಟೆಡ್ ಸೀಡ್ ಫಂಡ್ ಅವರು ಫಸ್ಟ್ ಟಾಪ್ 1 ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಸದ್ಯ ಈ ಯುವಕರ ತಂಡ ಈ ತಂತ್ರಾಂಶವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು ಮುಂದಾಗಿದೆ. ಸದ್ಯ ಇದು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇದ್ದು ಮುಂದೆ ಕನ್ನಡದಲ್ಲೂ ಇದನ್ನ ಹೊರತರುವ ಉದ್ದೇಶ ಹೊಂದಲಾಗಿದೆ. ಅದೇನೇ ಇರಲಿ, BE ಮುಗಿದು ಕ್ಯಾಂಪಸ್ನಲ್ಲೇ MNC ನೌಕರಿ ಸಿಕ್ಕರೆ ತಟ್ಟಂತ ಹಾರುವ ಅದೆಷ್ಟೋ ಯುವಕರು ನಮ್ಮ ಮುಂದಿದ್ದಾರೆ. ಆದ್ರೆ ಸಿಕ್ಕ MNC ನೌಕರಿಯನ್ನ ತಿರುಗಿಯೂ ನೋಡದೆ ತನ್ನ ಗುರಿ ಸಾಧಿಸಿದ ಈ ಯುವಕರು ನಿಜಕ್ಕೂ ಗ್ರೇಟ್. ಸತತ ಪರಿಶ್ರಮ ಇವತ್ತು ಇವರನ್ನ ಸಾಧನೆಯ ಉತ್ತುಂಗಕ್ಕೆ ಏರಿಸಿದೆ. ಅಂದುಕೊಂಡಿದ್ದನ್ನ ಕಷ್ಟಪಟ್ಟು ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದು ಈ ಯುವಕರ ವಿಷಯದಲ್ಲಿ ನಿಜವಾಗಿದೆ. ಕಲಿಕೆಯ ನಂತರ ಪರರ ಹತ್ತಿರ ನೌಕರಿಗೆ ಸೇರದೆ ತಾವೇ ಹೊಸ ಸಾಫ್ಟ್ವೇರ್ ಒಂದನ್ನ ಅಭಿವೃದ್ಧಿಪಡಿಸಿ ಸೈನ್ಸ್ಕೊಂಡಿದ್ದಾರೆ. ಸೈನ್ಸ್ ಪ್ರಾಕ್ಟಿಕಲ್ ಕಬ್ಬಿಣದ ಕಡಲೆ ಅಂತಿದ್ದವರಿಗೆ ಇವರ ಸಾಫ್ಟ್ವೇರ್ ಅದನ್ನ ಬೆಣ್ಣೆ ಮುದ್ದೆಯನ್ನಾಗಿಸಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.